2021 ಪ್ರಾರಂಭದಲ್ಲಿ ಬಿಗಿನಿಂಗ್ ಆಫ್ 2021 ನಾವು ಏನು ಮಾಡಿದ್ವಿ, 2020 ವರ್ಷದ ಆ ವಾಚ್ ನೈಟ್ ಸರ್ವಿಸ್ ನಲ್ಲಿ ಅನೇಕ ನಿರ್ಣಯಗಳನ್ನು, ಅನೇಕ ನಿರ್ಧಾರಗಳನ್ನು ನಾವು ಮಾಡಿದ್ವಿ, ರೆಸೊಲ್ಯೂಷನನ್ನು ನಾವು ಮಾಡಿದ್ದುಂಟು. ಎಷ್ಟು ಜನ ಮಾಡಿದ್ರಿ ಆ ರೀತಿಯ ನಿರ್ಧಾರ ಏನಾದರೂ ಮಾಡಿದ್ರ ನೀವು? ನಿಮ್ಮ ಆತ್ಮೀಕ ಜೀವಿತ, ದೈಹಿಕ ಜೀವಿತದಲ್ಲಿ ನಾನು ಇನ್ನು ಮುಂದೆ ಹೀಗಿರುವುದಿಲ್ಲ, ಇನ್ನು ಮುಂದೆ ನಾನು 2021ರಲ್ಲಿ ನಾನು ಬದಲಾಗ್ತೇನೆ, ನಾನು ನನ್ನ ಜೀವಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತನಿಗಾಗಿ ಜೀವಿಸಲಿಕ್ಕಾಗಿ ನಾನು ಬದಲಾಗ್ತೇನೆ, ಸಭೆಗೆ ನಾನು ಕ್ರಮವಾಗಿ ಬರ್ತೇನೆ, ಆರಾಧನೆಯಲ್ಲಿ ಪಾಲ್ಗೊಳ್ತೇನೆ, ಸಭಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೇನೆ, ದೇವರ ಸೇವೆಯಲ್ಲಿ ನಾನು ಪಾಲ್ಗೊಳ್ತೇನೆ, ಅಥವಾ ನನ್ನ ಜೀವಿತದಲ್ಲಿ ಇರತಕ್ಕಂಥ ಯಾವುದೇ ಒಂದು ದುರಭ್ಯಾಸಗಳಾಗಲಿ, ಯಾವುದೇ ಒಂದು ಪಾಪ ಕೃತ್ಯಗಳ ಸಂಗತಿಗಳಾಗಲಿ, ಇವುಗಳನ್ನು ನಾನು ಇನ್ನು ಮುಂದೆ ಬಿಟ್ಟು ನಾನು ಕರ್ತನಿಗಾಗಿ ನನ್ನನ್ನು ಪ್ರತಿಷ್ಠಿಸಿಕೊಂಡು ನಾನು ಜೀವಿಸುತ್ತೇನೆ ಎಂಬತಕ್ಕಂಥ ನಿರ್ಣಯ ಅಥವಾ ತೀರ್ಮಾನಗಳನ್ನು ನೀವು 2021 ಪ್ರಾರಂಭದಲ್ಲಿ ನೀವು ಮಾಡಿರಬಹುದು. ಮಾಡಿದ್ದೀರಾ ಯಾರಾದರೂ? ಯಾರು ಹೇಳೋದಿಲ್ಲ ಅಲ್ವಾ? ಯಾಕೆ ಹೇಳೋದಿಲ್ಲ? ಅದನ್ನ ಫಾಲೋ ಮಾಡಿಲ್ಲ, ಅದನ್ನು ಅನುಸರಿಸಿಲ್ಲ. ಹೇಳಿದ್ದುಂಟು, ಅದನ್ನು ಅನುಸರಿಸುವುದಿಲ್ಲ. 2021ರಲ್ಲಿಯೂ ಕೂಡ ಅದೇ ಸ್ವಭಾವ, ಅದೇ ವಿಧವಾದಂಥ ಜೀವಿತ, ಅದೇ ವಿಧವಾದಂಥ ನಾವು ನಡೆಸಿಕೊಂಡು ಬಂದಂಥ ಈ ರೀತಿಯ ಒಂದು ಸ್ವಾರ್ಥದ ಜೀವಿತ ಒಬ್ಬ ವಿಶ್ವಾಸಿಯದು ಅದು ಆಗಿರ್ತದೆ ಎಂಬುದಾಗಿ ಹೇಳುವುದರಲ್ಲಿ ತಪ್ಪಾಗುವುದಿಲ್ಲ. ಒಂದು ಸಾರಿ ಒಂದು ಹಡಗು ಹೋಗ್ತಾ ಇತ್ತಂತೆ ಸಮುದ್ರದಲ್ಲಿ. ಆ ಹಡಗು ಬಂಡೆಗೆ ಹೊಡೆದು ಅದು ಒಡೆದೋಯ್ತು. ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಒಡೆದೋದಾಗ ಏನಾಯಿತು, ಎಲ್ಲರೂ ಮುಳುಗಿ ಕೆಲವರೆಲ್ಲ ಸತ್ತೋದ್ರು. ಕೆಲವರು ಏನು ಮಾಡಿದ್ರು, ಆ ಹಡಗು ಒಡೆದೋಯ್ತಲ್ಲ, ಹಲಿಗೆಗಳು, ಆ ಹಲಿಗೆಗಳಲ್ಲಿ ಅವರು ಹಲಿಗೆಗಳನ್ನು ಹಿಡ್ಕೊಂಡು ತೇಲುತ್ತಾ 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 ಹೋಗ್ತಿದ್ರು. ಇಬ್ಬರು ಅದೇ ರೀತಿ ಒಂದು ಹಲಿಗೆ ಆ ಕಡೆ ಈ ಕಡೆ ಅವರು ಹಿಡಿದುಕೊಂಡು ಇಬ್ಬರು ತೇಲಿಕೊಂಡು ಬರುವಾಗ ಅವರು ದೇವರಿಗೆ ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ ನೀನು ನಮ್ಮನ್ನು ಈ ಒಂದು ಗಂಡಾಂತರದಿಂದ ಕಾಪಾಡು, ನಮ್ಮ ಪ್ರಾಣವನ್ನು ಉಳಿಸು. ನಾವು ಈಗಲೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಬ್ಬನು ಪ್ರಾರ್ಥನೆ ಹೇಳಿದಂತೆ, ಇನ್ನು ಮುಂದೆ ನನ್ನ ಎಲ್ಲ ದುರಭ್ಯಾಸಗಳನ್ನು ನಾನು ಬಿಟ್ಟುಬಿಡ್ತೇನೆ, ಕುಡಿಯೋದು ಬಿಟ್ಟುಬಿಡ್ತೇನೆ, ಸೇದೋದು ಬಿಟ್ಟುಬಿಡ್ತೇನೆ, ಎಲ್ಲ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನು ಬಿಟ್ಟುಬಿಡ್ತೇನೆ, ದುರಭ್ಯಾಸಗಳನ್ನು ನಾನು ಬಿಟ್ಟುಬಿಡ್ತೇನೆ. ದೇವರೇ ದಯವಿಟ್ಟು ನಮ್ಮನ್ನು ಕಾಪಾಡಿ ನಮ್ಮ ಪ್ರಾಣವನ್ನು ಉಳಿಸು, ದಡ ಸೇರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಂತೆ. ಅಷ್ಟೊತ್ತಿಗೆ ಏನಾಯ್ತಂತೆ, ಅಷ್ಟೊತ್ತಿಗೆ ಆ ಇನ್ನೊಬ್ಬ ಇದ್ನಲ್ಲ ಪಕ್ಕದಲ್ಲಿ, ಅವನು ನೋಡ್ಬಿಟ್ಟು ದೇವ್ರ ಹತ್ರ ಎಲ್ಲ ಈ ರೀತಿ ಕಮಿಟ್ಮೆಂಟ್ ಮಾಡ್ಕೊಬೇಡ, ದಡ ಬಂದಿದೆ ಆಗಲೇ ಅಂತ. ದಡ ಬಂದ್ಬಿಡ್ತು, ದೇವ್ರ ಹತ್ರ ಯಾಕೆ ಕಮಿಟ್ ಆಗ್ತಾ ಇದೆಯಾ ನೀನು ಅಂತ ಅವನು ಹೇಳಿದ್ನಂತೆ. ಅಂದರೆ ನೋಡ್ರಿ, ಅದು ನಮ್ಮ ಜೀವಿತ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ರೀತಿಯಲ್ಲಿ ಈ ವರ್ಷವು ಪೂರ್ಣಗೊಳ್ಳುವಾಗ, ಮುಂದಿನ ವರ್ಷಕ್ಕೆ ಕಾಲಿಡುವಾಗ ಏನೋ ಒಂದು ಎಮೋಷನಲ್ ಫೀಲಿಂಗ್ನಲ್ಲಿ ನಾವು ಆ ರೀತಿ ವರ್ತಿಸ್ತೇವೆ. ಆ ರೀತಿ ಅಲ್ಲ ಅದು. ವರ್ಷದಿಂದ ವರ್ಷಕ್ಕೆ ನಾವು ಕರ್ತನ ಕೃಪೆ, ಆಶೀರ್ವಾದ ಇವುಗಳನ್ನು ನೆನೆಸುತ್ತಾ ಇನ್ನೂ ನಾನು ಹೆಚ್ಚಾಗಿ ಕರ್ತನಿಗಾಗಿ ಜೀವಿಸ್ತೇನೆ ಎಂಬತಕ್ಕಂಥ ಆ ತೀರ್ಮಾನ ನಮ್ಮ ಜೀವಿತದಲ್ಲಿ ಮಾಡಿ ನಾವು ಮುಂದಿನ ವರ್ಷಕ್ಕೆ ಕಾಲಿಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಈ ಸಂಜೆಯಲ್ಲಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. ನೋಡ್ರಿ, ನಾವು ಓದಿದಂಥ ವೇದ ಭಾಗದಲ್ಲಿ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 1ರಿಂದ ನಾವು 12ನೇ ವಚನದವರೆಗೆ ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅಲ್ಲಿ 3 ಅಂಶಗಳನ್ನು ನಾವು ನೋಡ್ತೀವಿ. ನಾವು 2022ನೇ ಹೊಸ ವರ್ಷಕ್ಕೆ ಕಾಲಿಡುವಾಗ ನಮಗೆ ಬೇಕಾದಂಥ, ವಿಶ್ವಾಸಿಗೆ ಬೇಕಾದಂಥ 3 ಪ್ರಾಮುಖ್ಯ ಅಂಶಗಳು ನೋಡ್ರಿ ನಮಗೆ ಸಿಗುವಂಥವುಗಳು ಆಗಿವೆ. 1ನೇ ಅಧ್ಯಾಯ 2ನೇ ವಚನ ಅಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ನೋಡ್ರಿ, ಓದಿ. ಏನದು? ನಂಬರ್ 1 ಏನದು?
ಕೊಲಸ್ಸೆಯಲ್ಲಿರುವ ದೇವಜನರಿಗೆ, ಅಂದರೆ ಕ್ರಿಸ್ತನಲ್ಲಿರುವ ನಂಬಿಗಸ್ತರಾದ ಸಹೋದರರಿಗೆ ಅಂತಂದ್ರೆ ನೋಡ್ರಿ, ಆ ಕೊಲಸ್ಸೆ ಸಭೆಯ ವಿಶ್ವಾಸಿಗಳಲ್ಲಿ ಕರ್ತನಿಗಾಗಿ ಜೀವಿಸಬೇಕು ಎಂಬತಕ್ಕಂಥ ಒಂದು ಪ್ರಿಯಾರಿಟಿ ಅವರ ಜೀವಿತದಲ್ಲಿ ಇತ್ತು. ಅಂದ್ರೇನು? ಒಂದು ಪ್ರಥಮತೆ ಎಂಬುದಾಗಿ ಅದು ಕೇಳ್ತಾರೆ ಕನ್ನಡದಲ್ಲಿ, ಪ್ರಥಮತೆ ಅಥವಾ ಆದ್ಯತೆ ಎಂಬುದಾಗಿ ನಾವು ನೋಡ್ತೇವೆ. ಆ ಕೊಲಸ್ಸೆ ಸಭೆಯ ವಿಶ್ವಾಸಿಗಳಲ್ಲಿ ಕರ್ತನಿಗಾಗಿ ಜೀವಿಸಬೇಕು ಎಂಬತಕ್ಕಂಥ ಒಂದು ಪ್ರಥಮತೆ ಅವರ ಜೀವಿತದಲ್ಲಿ ಇತ್ತು, ಒಂದು ಪ್ರಿಯಾರಿಟಿ ಅವರ ಜೀವಿತದಲ್ಲಿ ಇತ್ತು. ಏನದು? ನೀವು ನಂಬಿಗಸ್ತರಾದ ಸಹೋದರರು ಅಂದ್ರೇನು? ಕರ್ತನಿಗಾಗಿ, ಕರ್ತನನ್ನು ಪ್ರೀತಿ ಮಾಡುವುದರಲ್ಲಿ ನಂಬಿಗಸ್ತರು, ಕರ್ತನಿಗ ಸಭೆಯಲ್ಲಿ ಕರ್ತನಿಗಾಗಿ ಜೀವಿಸುವುದರಲ್ಲಿ ನಂಬಿಗಸ್ತರು, ಸಭೆಗೆ ಬರೋದರಲ್ಲಿ ನಂಬಿಗಸ್ತರು, ಆರಾಧನೆಗೆ ಬರುವುದರಲ್ಲಿ ನಂಬಿಗಸ್ತರು, ಕರ್ತನ ಸೇವೆಗೆ ಬರುವುದರಲ್ಲಿ ನಂಬಿಗಸ್ತರು, ವಿಶ್ವಾಸಿಗಳ ಸ್ನೇಹವನ್ನು, ವಿಶ್ವಾಸಿಗಳ ಅನ್ಯೋನ್ಯತೆಯನ್ನು ಬಯಸುವಂಥ ಆ ನಂಬಿಗಸ್ತರಾದಂಥ ವಿಶ್ವಾಸಿಗಳು, ಸಭೆಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ಭಾರವನ್ನು ಹೊರತಕ್ಕಂಥ ವಿಶ್ವಾಸಿಗಳ ಆ ನಂಬಿಗಸ್ತರಾದ ವಿಶ್ವಾಸಿಗಳು. ನೋಡ್ರಿ, ಈ ರೀತಿಯಲ್ಲಿ ಪ್ರಿಯಾರಿಟಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅದು ಪ್ರಾಮುಖ್ಯವಾದ ಸಂಗತಿಯಾಗಿರುತ್ತದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕಾದ ಅವಶ್ಯ. ಹಳೆಯ ವರ್ಷ ಆಗೋಯ್ತು, ಇನ್ನೇನು ಸ್ವಲ್ಪ ದಿವಸ ಹೊತ್ತಲ್ಲ ನಾವು ಅಲ್ಲಿ ಹೋಗ್ತೇವೆ, ಹೊಸ ವರ್ಷಕ್ಕೆ ಕಾಲಿಡ್ತೇವೆ. ಆದರೆ ನಿನ್ನ ಪ್ರಿಯಾರಿಟಿ ಏನು? ಹೊಸ ವರ್ಷದಲ್ಲಿ ಜೀವಿಸಲಿಕ್ಕೆ ಹೋಗುವಾಗ ನಿನ್ನ ಜೀವಿತದಲ್ಲಿ, ನನ್ನ ಆತ್ಮೀಕ ಜೀವಿತಕ್ಕೆ ಯಾವ ರೀತಿಯ ಪ್ರಿಯಾರಿಟಿಯನ್ನು, ದೇವರಿಗೋಸ್ಕರವಾಗಿ ಯಾವ ರೀತಿಯ ಪ್ರಿಯಾರಿಟಿಯನ್ನು ನೀನು ಕೊಡ್ತೇವೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಎರಡನೇ ಅಂಶ ನೋಡ್ರಿ, ಎಲ್ಲಿದೆ? 6ನೇ ವಚನ ಓದಿ. ಏನದು? ನಾವು ನೋಡ್ತೇವೆ, ಅಲ್ಲಿ ಓದ್ತೇವೆ, ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಅಂತಂದ್ರೆ, ಒಬ್ಬ ವಿಶ್ವಾಸಿಯ ಈ ಕ್ರಿಸ್ತೀಯ ಜೀವಿತದಲ್ಲಿ ಅವನು ಕಾಣುವ ಪ್ರಗತಿಯ ಜೀವಿತ, ಪ್ರೋಗ್ರೆಸ್ ಎಂಬುದಾಗಿ ಅದರ ಅರ್ಥ. ಮೊದಲನೇದು ಪ್ರಿಯಾರಿಟಿ, ಆದ್ಯತೆ ಅಥವಾ ಪ್ರಥಮತೆ. ಎರಡನೇದಾಗಿ ಪ್ರೋಗ್ರೆಸ್ ಇನ್ ಕ್ರಿಶ್ಚಿಯನ್ ಲೈಫ್, ಅಂದರೆ ಕ್ರೈಸ್ತ ಜೀವಿತದಲ್ಲಿ ನಾವು ಪ್ರಗತಿಯನ್ನು ಹೊಂದುವಂಥದ್ದು. ಏನದು ಪ್ರಗತಿ ಎಂಬುದಾಗಿ ಹೇಳುವಾಗ, ನಾವು ರಕ್ಷಣೆಯನ್ನು ಹೊಂದಿದಾಗ ಏನಾಯಿತು? ಇನ್ನೂ ಹಾಲನ್ನು ಕುಡಿಯುತ್ತಾ ಇದ್ದೆವು. ಆಮೇಲೆ ಏನಾಯಿತು? ಹಾಲನ್ನು ಕುಡಿದಾದ್ಮೇಲೆ ನನಗೆ ಹಾಲೇ ಬೇಕು, ನನಗೆ ಬೇರೆ ಊಟ ಬೇಡ ಎಂಬುದಾಗಿ ನಾವು ಹೇಳ್ತೇವ? ಇಲ್ಲ. ಒಂದು ಮಗು ಅದು ಬೆಳೀತಾ ಬರುವಾಗ ಗಟ್ಟಿಯಾದ ಆಹಾರವನ್ನು ತಿನ್ನಲಿಕ್ಕೆ ಅದು ತಾನು ತನ್ನ ದೇಹದಲ್ಲಿ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಮಗುವಾಗಿರ್ತದೆ. ಹಾಗೆ ಅದೇ ರೀತಿಯಲ್ಲಿ ವೃದ್ಧಿಯಾಗುತ್ತಾ ಬರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ವಿಶ್ವಾಸಿ ಅವನ ಜೀವಿತದಲ್ಲಿ ಒಂದು ಪ್ರೋಗ್ರೆಸ್ ಅನ್ನು ಕಾಣಬೇಕು, ಒಂದು ಪ್ರಗತಿಯನ್ನು ಕಾಣಬೇಕು, ಒಂದು ಅಭಿವೃದ್ಧಿಯನ್ನು ವಿಶ್ವಾಸಿ ಕಾಣಬೇಕೆಂಬುದಾಗಿ ನಾವು ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ. ಆಮೇಲೆ ಮೂರನೇದಾಗಿ ನೋಡ್ರಿ, ಎಲ್ಲದು 11ನೇ ವಚನ ಓದಿ ಸಿಸ್ಟರ್. ಮೂರನೇ ಅಂಶ ಏನದು? ಒಂದನೇ ನೋಡಿದೆವು ಪ್ರಿಯಾರಿಟಿ, ಎರಡನೇದು ಪ್ರೋಗ್ರೆಸ್, ಮೂರನೇದು ಏನದು? ಪರ್ಫೆಕ್ಷನ್. ಏನಂತ ಓದ್ತೀವಲ್ಲಿ ನಾವು? ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ಪಡ್ಕೊಳ್ಳಬೇಕು. ಒಬ್ಬ ವಿಶ್ವಾಸಿ ನೋಡ್ರಿ, ತನ್ನ ಜೀವಿತದಲ್ಲಿ ಆದ್ಯತೆಯನ್ನು ವಿಶ್ವಾಸಿಯ ಜೀವಿತಕ್ಕೆ ಕೊಡಬೇಕು. ಎರಡನೇದಾಗಿ ಅವನು ವಿಶ್ವಾಸ ಜೀವಿತದಲ್ಲಿ ಪ್ರಗತಿಯನ್ನು ಅವನು ಹೊಂದಬೇಕು. ಮೂರನೇದಾಗಿ ಆ ವಿಶ್ವಾಸ ಜೀವಿತದ ಪರಿಪೂರ್ಣತೆಗೆ ನೋಡ್ರಿ ಅವನು ಮುಟ್ಟಬೇಕು. ಪ್ರಿಯಾರಿಟಿ, ಪ್ರೋಗ್ರೆಸ್, ಪರ್ಫೆಕ್ಷನ್. ಏನದು? ಪ್ರಥಮತೆ, ಪ್ರಗತಿ, ಪರಿಪೂರ್ಣತೆ. ಈ ಮೂರು ಅಂಶಗಳು ನಾವು ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ನಮ್ಮಲ್ಲಿ ಅವುಗಳು ನಮ್ಮಲ್ಲಿ ಬರುವುದಾದರೆ
ನೋಡ್ರಿ ನಮ್ಮ ಕ್ರಿಸ್ತಿಯ ಜೀವಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತನಿಗಾಗಿ ಜೀವಿಸಲಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ ಎಂಬುದಾಗಿ ಮೊದಲನೇದಾಗಿ ಪ್ರಿಯಾರಿಟಿ, ಪ್ರಥಮತೆ ಅಥವಾ ಆದ್ಯತೆ. ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ಬೇಗ ಓದಿ. ಏನು ಮಾಡಿದನು? ಪ್ರಿಯಾರಿಟಿಯಲ್ಲಿ ನಾವು ನೋಡ್ತೇವೆ. ಏನದು? ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಏನು ಮಾಡಿದನು? ಏನಾಗ್ತದೆ? ನಮ್ಮ ಜೀವಿತದಲ್ಲಿ ದೇವರು ಅಥವಾ ಪವಿತ್ರಾತ್ಮ ದೇವರು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಮ್ಮ ಆತ್ಮೀಕ ಜೀವಿತದಲ್ಲಿ ಅನೇಕ ರೀತಿಗಳಲ್ಲಿ ನಮಗೆ ಪ್ರೇರೇಪಣೆಯನ್ನು ಆತನು ಕೊಡುತ್ತಾನೆ. ಈ ರೀತಿಯಲ್ಲಿ ನಡೆಯಬೇಕು, ಆತ್ಮೀಕ ಜೀವಿತದಲ್ಲಿ ಮುನ್ನಡೆಯಬೇಕು ಎಂಬುವಂಥ ಆ ಪ್ರೇರೇಪಣೆಯನ್ನು ಕೊಡುವಾಗ ಏನಾಗ್ತದೆ ಗೊತ್ತಾ? ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಸಡ್ಡೆ ಮಾಡುವಂಥವರಾಗಿರ್ತಾರೆ. ಅದು ಪವಿತ್ರಾತ್ಮನ ನಡೆಸುವಿಕೆಯನ್ನು, ದೇವರ ನಡೆಸುವಿಕೆಯನ್ನು, ದೇವರು ಕೊಡುವಂಥ ಪ್ರೇರೇಪಣೆಯನ್ನು ಅನೇಕ ಸಾರಿ ನಾವು ಗುರುತಿಸಲಾರದೆ ಹೋಗಿ ನಾವು ಏನಾಗ್ತದೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಉಂಟಾಗದೆ ಹೋಗ್ತದೆ. ದೇವರಿಗೆ ವಿಧೇಯರಾಗದೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ನೋಹನು ಏನಂತೆ? ದೇವರು ಹೇಳಿದ ಪ್ರಕಾರ ಅವನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಮುಂಚೆ ಜೆನೆಸಿಸ್ 12:4. ಏನಂತೆ? ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ನೋಡ್ರಿ, ಅಬ್ರಹಾಮನು ಅನ್ಯ ದೇಶದಲ್ಲಿ ಇದ್ದುಕೊಂಡು ವಿಗ್ರಹಾರಾಧಕನಾಗಿ ಅವನು ಜೀವಿಸುವಾಗ ನೋಡ್ರಿ, ಅವನನ್ನು ಕರೆದಾಗ ಅವನು ಯಾವ ರೀತಿಯ ಒಂದು ಅಡ್ವರ್ಸ್ ಆದಂಥ ಬಿಹೇವಿಯರ್ ಅವನಲ್ಲಿ ಇರಲಿಲ್ಲ. ಆದರೆ ಅವನು ನೇರವಾಗಿ ಏನು ಮಾಡಿದನು? ದೇವರ ಮಾತಿಗೆ ಅವನು ಪ್ರಿಯಾರಿಟಿ, ಆ ದೇವರ ಮಾತಿಗೆ ಪ್ರಥಮತೆ, ಮೊದಲನೇ ಸ್ಥಾನವನ್ನು ನೋಡ್ರಿ ಅವನು ಕೊಟ್ಟು ಅವನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ವಿಶ್ವಾಸಿಯ ಜೀವಿತದಲ್ಲಿ ದೇವರಿಗೆ ಆದ್ಯತೆ 2022ನೇ ಇಸ್ವಿಗೆ ಬರುವಾಗ ಪ್ರಥಮವಾಗಿ ನಾವು ಮಾಡಬೇಕಾದದ್ದು ದೇವರಿಗೆ ಪ್ರಥಮತೆಯನ್ನು ನಾವು ಕೊಡಬೇಕು, ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು. ಈ ಅಬ್ರಹಾಮನು ಮತ್ತು ಲೋಟನ ಒಟ್ಟಾಗಿ ಅವರು ಕಾನಾನ್ ದೇಶಕ್ಕೆ ಅವರು ಬಂದಾಗ ಅಲ್ಲಿ ಏನಾಯಿತು? ಅಬ್ರಹಾಮನು ದೇವರ ಮೇಲೆ ಆತುಕೊಂಡನು. ಲೋಟನು ಅವನು ಲೋಕದ ಕಡೆಗೆ ಅವನು ನೋಡ್ತಾ ಇದ್ದನು. ಎಲ್ಲಿ ಒಳ್ಳೆ ಫಲವತ್ತಾದ ಜಮೀನಿದೆ, ಫಲವತ್ತಾದ ಜಮೀನು ಎಲ್ಲಿದೆ ಅಲ್ಲಿಗೆ ನಾನು ಹೋಗಬೇಕು, ನಾನು ವೃದ್ಧಿಯಾಗಬೇಕು, ಐಶ್ವರ್ಯವಂತನಾಗಬೇಕು, ಲೋಕದಲ್ಲಿ ಎಲ್ಲವನ್ನು ಸಂಪಾದಿಸಬೇಕು. ಅವನು ಕೂಡ ನೀತಿವಂತನೇ. ಆ ರೀತಿಯಲ್ಲಿ ಅವನು ಯೋಚನೆ ಮಾಡಿದ. ಆಗ ಅಬ್ರಹಾಮನು ಇಲ್ಲ, ಅವನು ಫಸ್ಟ್ ಪ್ಲೇಸ್ ಅವನು ತಗೊಳ್ಬೋದಿತ್ತು ಅಬ್ರಹಾಮನು. ಯಾಕಂದರೆ ಲೋಟನನ್ನು ದೇವರು ಕರೀಲಿಲ್ಲ. ಅವನು ಅಬ್ರಹಾಮನ ಜೊತೆಗೆ ಬಂದಂಥವನು. ಆದರೆ ಅಬ್ರಹಾಮನು ತಾನು ಯಾವ ಡಿಸಿಷನ್ಸ್ಗಳನ್ನು ಮಾಡಲಿಲ್ಲ. ಯಾವ ರೀತಿಯಲ್ಲಿಯೂ ನಾನೇ ಎಲ್ಲವನ್ನು ಡಿಸಿಷನ್ ತೆಗೆದುಕೊಳ್ತೇನೆ ಎಂಬುದಾಗಿ ಅವನು ಮಾಡಲಿಲ್ಲ. ಆದರೆ ಕರ್ತನ ಮೇಲೆ ಆತನು ಆದ್ಯತೆ, ಕರ್ತನಿಗೆ ಅವನು ಕೊಟ್ಟನು. ನನ್ನ ಜೀವಿತವನ್ನು ಕರ್ತನು ಕರೆದವನು, ಆತನು ನನ್ನ ನಡೆಸುತ್ತಾನೆ ಅಂತಕ್ಕಂಥ ಆ ಒಂದು ನಿಜವಾದಂಥ ತಿಳುವಳಿಕೆ ನೋಡ್ರಿ ಅಬ್ರಹಾಮನಲ್ಲಿ ಇತ್ತೆಂಬುದಾಗಿ ನಾವು ನೋಡ್ತೀವಿ. ಲೋಟನು ಅವನು ಆ ಫಲವತ್ತಾದ ಜಮೀನಿರುವ ಕಡೆ ಅದನ್ನು ಆರಿಸಿಕೊಂಡು ಅವನು ಹೊರಟು ಹೋದ ಮೇಲೆ ಎಷ್ಟನೇದು? ಜೆನೆಸಿಸ್ 12:4 ನೋಡ್ತೀವಿ ನಾವು. ಸೊದೋಮ್ ಗೊಮೋರದ ಬಗ್ಗೆ ಹೇಳಲ್ಪಟ್ಟಿದೆಯಲ್ಲ. ಎಷ್ಟು 13:10 ನೋಡ್ರಿ. ತಾಳೆ. ಸಾಕು ಸಿಸ್ಟರ್. ನೋಡ್ರಿ, ಅಲ್ಲಿ ನೀವು ಅದರ ಅರ್ಥವನ್ನು ನೀವು ನೋಡೋದಾದರೆ ಸದೋಮ್ ಎಂಬುದಾಗಿ ಹೇಳುವಾಗ ಸುಡಲ್ಪಡುವ ದೇಶ ಎಂಬುದಾಗಿ ಅದಕ್ಕೆ ಅರ್ಥ. ಬರ್ಂಟ್ ಎಂಬುದಾಗಿ ಅದಕ್ಕೆ ಅರ್ಥ, ಸುಡಲ್ಪಡ್ತಕ್ಕಂಥ ದೇಶ ಎಂಬುದಾಗಿ ಅದಕ್ಕೆ ಅರ್ಥ. ಆಮೇಲೆ ಗೊಮೋರ ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲ, ಅದರ ಅರ್ಥ ಏನು ಗೊತ್ತಾ? ಸಬ್ಮರ್ಷನ್ ಎಂಬುದಾಗಿ, ಅಂದರೆ ಮುಳುಗಿ ಹೋಗುವಂಥ ಒಂದು ಪಟ್ಟಣ ಎಂಬುದಾಗಿ ಅದಕ್ಕೆ ಅರ್ಥ ಇದೆ.
ಅಂಥದ್ದನ್ನು ಅವನು ಲೋಟನು ಅವನು ಅದು ಒಳ್ಳೆಯದೆಂಬುದಾಗಿ ಅವನು ಆರಿಸಿಕೊಂಡು ಹೋದ. ಆದರೆ ಅಬ್ರಹಾಮನು ನೋಡ್ರಿ, ಅವನು ದೇವರ ಚಿತ್ತಕ್ಕಾಗಿ ದೇವರ ನಡೆಸುವಿಕೆಗಾಗಿ ನೋಡ್ರಿ ಅವನು ಕಾದನು, ಮತ್ತು ದೇವರು ಅವನಿಗೆ ಕೊಡಬೇಕಾದಂಥ ಆಶೀರ್ವಾದವನ್ನು ಆತನು ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ. ಅದರಿಂದ ನಾನು ಯಾಕೆ ಇದನ್ನು ಹೇಳ್ತೇನೆ ಎಂಬುದಾಗಿ ಹೇಳಿದರೆ, ದೇವರಿಗೆ ನಮ್ಮ ಆತ್ಮೀಕ ಜೀವಿತದ ಎಲ್ಲ ಸಂಗತಿಗಳಲ್ಲಿ ಪ್ರಥಮತೆಯನ್ನು ನಾವು ಕೊಡುವಂಥದ್ದು, ಆದ್ಯತೆಯನ್ನು ಕೊಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ದಾವೀದನ ಜೀವಿತದಲ್ಲಿ ಅವನು ದೇವರಿಗೆ ಪ್ರಥಮತೆಯನ್ನು ಆತನು ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ದಾನಿಯೇಲನ ಜೀವಿತದಲ್ಲಿ ಅವನು ದೇವರಿಗೆ ಕೊಟ್ಟಂಥ ಆದ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ದಾನಿಯೇಲ 1:8-9. ದಾನಿಯೇಲ 1:8-9. ನೋಡ್ರಿ, ಪ್ರಿಯಾರಿಟಿ ಅಂದರೆ ಆ ದಾನಿಯೇಲನು ದೇವರಿಗೆ ಕೊಡ್ತಕ್ಕಂಥ ಆದ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ಅದನ್ನು ಅವನು ಬಿಟ್ಟುಕೊಡಲಿಲ್ಲ ಅಲ್ವೇ? ತನ್ನನ್ನು ತಾನು ಅಶುದ್ಧ ಮಾಡಿಕೊಳ್ಳಿಕ್ಕೆ ಅವನು ಸಿದ್ಧನಾಗಿರಲಿಲ್ಲ. ಆದರೆ ಮೊದಲನೇ ಪ್ರಥಮ ಸ್ಥಾನವನ್ನು ನೋಡ್ರಿ, ಅವನು ಮುಂದೆ ನೀವು ಓದುವಾಗ ಎಲ್ಲ ಸಂಗತಿಗಳಲ್ಲಿ ನೋಡ್ರಿ, ಅವನು ದೇವರ ಮೊರೆ ಹೋಗುವಂಥದ್ದನ್ನು, ದೇವರ ಚಿತ್ತವನ್ನು ಯಾಚಿಸುವಂಥದ್ದನ್ನು, ದೇವರಿಂದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ದೇವರಿಗೆ ಕೊಟ್ಟಂಥ ಆ ಪ್ರಿಯಾರಿಟಿಯನ್ನು ನಾವಲ್ಲಿ ತಿಳ್ಕೊಳ್ಳುವಂಥವರು ನಾವು ಆಗಿರ್ತೇವೆ. ಆದ್ದರಿಂದ ಈ ಎಕ್ಸಾಂಪಲ್ಸ್ಗಳು ನಮ್ಮನ್ನು ನೋಡ್ರಿ ಆತ್ಮೀಕವಾಗಿ ನಡೆಸುವಂಥವುಗಳು, ಎಚ್ಚರಿಕೆಯನ್ನು ತರುವಂಥವುಗಳು ಅವು ಆಗಿರುತ್ತವೆ. ಮತ್ತಾಯ 28:19 ನಾವು ಓದ್ತೀವಲ್ಲ, ದೇವರು ಕೊಟ್ಟಂಥ ಶಿಷ್ಯರಿಗೆ ಕೊಟ್ಟಂಥ ಆಜ್ಞೆ ಏನದು? ಲೋಕದ ಕಟ್ಟಕಡೆಯವರೆಗೆ ನೋಡ್ರಿ, ದೇವರಿಗೆ ಕೊಟ್ಟಂಥ ಆಜ್ಞೆ. ಶಿಷ್ಯರು ಆಗಿದ್ದಂಥ ಅವರು ಪ್ರಥಮತೆಯನ್ನು, ಸುವಾರ್ತೆಯನ್ನು ಸಾರಲಿಕ್ಕೆ ಅವರು ಕೊಟ್ಟರು ಅಲ್ವೇ? ಆದ್ಯತೆಯನ್ನು ಅವರು ಕೊಟ್ಟರು. ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಆ ಆದ್ಯತೆಯನ್ನು, ಕರ್ತನ ಆಜ್ಞೆಯನ್ನು ಪಾಲಿಸದೆ ಒಂದು ವೇಳೆ ಅವರು ಅಯ್ಯೋ ಏನೇ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು, ಆದರೆ ನಮಗೆ ಬೇರೆ ಜೀವಿತ ಇದೆ ಎಂಬುದಾಗಿ ನಾವು ತಿಳ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿ ಹೊರಟು ಹೋಗಿದ್ದರೆ, ಇವತ್ತಿನ ದಿವಸ ನೋಡ್ರಿ ನಾವು ಕ್ರೈಸ್ತರಾಗಿ ಈ ರೀತಿಯಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸುವಾರ್ತೆ ಲೋಕದ ಕಟ್ಟಕಡೆಯವರೆಗೆ ಅದು ಹಬ್ಬುತ್ತಾ ಇರಲಿಲ್ಲ ಅಲ್ವೇ? ಹಾಗಾದರೆ ದೇವರು ನಮಗೆ ಕೊಡ್ತಕ್ಕಂಥ ಪ್ರಥಮತೆ ಏನು? ದೇವರು ಕೊಡ್ತಕ್ಕಂಥ ಆದ್ಯತೆ ನಮಗೇನು? ನಾವು ಕಂಡುಕೊಳ್ಳಬೇಕಾದದ್ದೇನು? ಕರ್ತನಿಗಾಗಿ ಸಾಕ್ಷಿ ಕೊಡಬೇಕು, ಕರ್ತನಿಗಾಗಿ ಸುವಾರ್ತೆಯನ್ನು ಸಾರಬೇಕು. ಲೋಕದ ಕಡೆಯವರೆಗೆ ನಾವು ಹೋಗದೆ ಹೋಗಿದ್ರು, ನಾವಿರ್ತಕ್ಕಂಥ ಪರಿಸರದಲ್ಲಿ, ನಾವಿರ್ತಕ್ಕಂಥ ಕುಟುಂಬದಲ್ಲಿ, ನಾವಿರ್ತಕ್ಕಂಥ ಸಭೆಯಲ್ಲಿ, ನಾವು ಸಂಧಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ, ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ನಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ಸ್ನೇಹಿತೆಯರ ಮಧ್ಯದಲ್ಲಿ, ಇದೆಲ್ಲ ಪರಿಸರದಲ್ಲಿ ನಾವು ಕರ್ತನನ್ನು ಪ್ರಕಟಿಸಬೇಕು, ಕರ್ತನ ಬೆಳಕನ್ನು ಚೆಲ್ಲಬೇಕು, ಕರ್ತನ ಸುವಾರ್ತೆಯನ್ನು ಸಾರಬೇಕು, ಯೇಸು ಕ್ರಿಸ್ತನಿಂದ ಬರ್ತಕ್ಕಂಥ ರಕ್ಷಣೆಯ ಕುರಿತಾಗಿ ನಾವು ತಿಳಿಸಬೇಕು. ಇದು ಪ್ರಿಯಾರಿಟಿ ನಮ್ಮ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬೇಕಾದದ್ದೆಂಬುದಾಗಿ ನಾವು ನೋಡ್ತೇವೆ. ಪೌಲನು ಏನು ಮಾಡಿದ? ಪೌಲನು ಅವನು ಆ 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಅವನು ರಕ್ಷಿಸಲ್ಪಟ್ಟ ತಕ್ಷಣ ಓದಿರೋದನ್ನ 9:20, ಆಕ್ಟ್ಸ್ 9:20. ಏನಂತೆ? ಅವನೇನು ಮಾಡಿದ್ನ? ತಡ ಮಾಡದೆ ಅವನೇನು ಮಾಡಿದ? ಸ್ಟಾರ್ಟ್ ಮಾಡಿಬಿಟ್ಟ ಅವನು ಸುವಾರ್ತೆ ಸಾರಲಿಕ್ಕೆ. ತಡ ಮಾಡದೆ, ಟೈಮೇ ಇಲ್ಲ. ರಕ್ಷಿಸಲ್ಪಟ್ಟ, ಅವನಿಗೆ ಪವಿತ್ರಾತ್ಮನ ವರ ಸಿಕ್ತು, ದೀಕ್ಷಾ ಸ್ನಾನವನ್ನು ಅವನು ಪಡ್ಕೊಂಡ. ಅಲ್ಲೇ ಅವನಿದ್ದಂಥ ಯಾವ ಪಟ್ಟಣ? ದಮಸ್ಕದಲ್ಲಿಯೇ ಸ್ಟಾರ್ಟ್ ಮಾಡಿಬಿಟ್ಟ ಸುವಾರ್ತೆ ಸಾರಲಿಕ್ಕೆ, ವಾಕ್ಯ ಹೇಳಲಿಕ್ಕೆ, ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ.
ಅಂದರೆ ಯೇಸುಸ್ವಾಮಿಗೆ ವಿರೋಧವಾಗಿ ಜೀವಿಸಿದಂಥವನು, ಅವನು ಯೇಸುಸ್ವಾಮಿ ಫಾಲೋವರ್ಸ್ನ ಅವನು ಎಲ್ಲ ರೀತಿಯಲ್ಲಿ ಹಿಂಸೆ ಪಡಿಸಿ ಸೆರೆಮನೆಗೆ ಹಾಕಿಸಿದಂಥ ವ್ಯಕ್ತಿ, ಅವನ ಜೀವಿತದಲ್ಲಾದಂಥ ಬದಲಾವಣೆ ನೋಡಿ. ಅವನು ದೇವರಿಗೆ ಕೊಟ್ಟಂಥ ಒಂದು ಪ್ರಿಯಾರಿಟಿ ಅವನ ಜೀವಿತದಲ್ಲಿ ಏನಾಯಿತು? ತಡ ಮಾಡದೆ ಅವನು ನೋಡ್ರಿ ಕರ್ತನಿಗೋಸ್ಕರವಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ, ಜನರನ್ನು ಒಡಂಬಡಿಸಲಿಕ್ಕೆ, ನೀವು ಅನೇಕ ಕಡೆಗಳಲ್ಲಿ ನಾವು ಓದ್ತೇವೆ ಅದನ್ನು. ಅವರನ್ನು ಸಭಾ ಮಂದಿರಗಳಲ್ಲಿ ಅವರೊಂದಿಗೆ ವಾಗ್ವಾದ ಮಾಡಿ ಅವರನ್ನು ಒಡಂಬಡಿಸಿದನು ಮತ್ತು ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡರು, ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿ ಸುಮ್ಮನೆ ಇದ್ದುಬಿಟ್ಟು ನಾವು ಒಂದು ಸಪ್ಪೆ ಜೀವಿತ ನಡೆಸಬೇಕಂತ ದೇವರು ನಮ್ಮನ್ನು ಕರೆದಿಲ್ಲ. ಕರ್ತನಿಗೆ ನಾವು ಪ್ರಿಯಾರಿಟಿಯನ್ನು ಕೊಡಬೇಕು, ಕರ್ತನ ಕಾರ್ಯಗಳಿಗೆ ಪ್ರಿಯಾರಿಟಿಯನ್ನು ಕೊಡಬೇಕು, ಕರ್ತನ ಸೇವೆಗೆ ಪ್ರಿಯಾರಿಟಿಯನ್ನು ಕೊಡಬೇಕು, ಸುವಾರ್ತೆಯನ್ನು ಸಾರಲಿಕ್ಕೆ ನಾವು ಪ್ರಿಯಾರಿಟಿಯನ್ನು ನಾವು ಕೊಡಬೇಕು. ಯಾವ ಕಾಲಕ್ಕೆ ಬಂದು ನಿಂತಿದ್ದೇವೆ ನಾವು ಈಗಾಗಲೇ? ಏನೂ ಮಾಡೋಕ್ಕಾಗಲ್ಲ ಈಗ. ಯಾಕೊಂಥರ ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಎಲ್ಲರಿಗೀಗ. ಒಂದು ರೀತಿಲಿ ಇಂಡೈರೆಕ್ಟ್ ಆಗಿ ಅದು ಅಡ್ವಾಂಟೇಜು. ಹೆಂಗಿದ್ರೂ ನಾವು ಸಾರ್ತಾ ಇಲ್ಲ. ಈಗ ರಿಸ್ಟ್ರಿಕ್ಷನ್ನು ತಂದುಬಿಟ್ಟಿದ್ದಾರೆ. ಆದ್ದರಿಂದ ನಮಗೆ ಯಾಕೆ ಬೇಕು ಬಾಯಿ ಮುಚ್ಕೊಂಡು ಸುಮ್ಮನಿರ ನಾವು ಅನ್ನುವಂಥ ಸ್ಥಿತಿ ವಿಶ್ವಾಸಿಯ ಜೀವಿತದಲ್ಲಿ ಈಗ ಬಂದಿದೆ. ಹಾಗಾದರೆ ಇಷ್ಟು ಸಮಯ ದೇವರು ಕೊಟ್ಟನಲ್ಲ, ನಾವು ರಕ್ಷಣೆ ಹೊಂದಿದ ದಿವಸದಿಂದ ಇಲ್ಲಿಯವರೆಗೆ 20 ವರ್ಷ, 10 ವರ್ಷ, 40 ವರ್ಷ, 50 ವರ್ಷ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಅಲ್ವೇ? ಎಷ್ಟು ಸಮಯವನ್ನು ದೇವರು ನಮಗೆ ಕೊಟ್ಟ. ಎಷ್ಟು ಜನರನ್ನು ನಾವು ಕರ್ತನ ಬಳಿಗೆ ನಡೆಸಿದೆವು, ಎಷ್ಟು ಜನರನ್ನು ಆಧರಿಸಿದೆವು, ಎಷ್ಟು ಸುವಾರ್ತೆಯನ್ನು ಸಾರಿದೆವು. ಪ್ರಿಯರೇ, ನಾವು ಎಚ್ಚೆತ್ತುಕೊಳ್ಳಬೇಕು. ಕರ್ತನಿಗೆ ಪ್ರಿಯಾರಿಟಿಯನ್ನು ನಮ್ಮ ಜೀವಿತದಲ್ಲಿ ನಾವು ಕೊಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಳುವಂಥದ್ದು ಮೊದಲನೇದಾಗಿ ಆದ್ಯತೆ, ಪ್ರಥಮತೆಯನ್ನು ನಾವು ಕರ್ತನಿಗೆ ಕೊಡಬೇಕೆಂಬುದಾಗಿ. ಹಾಗಾದರೆ ಯಾವ ವಿಷಯಗಳಲ್ಲಿ ವಿಶ್ವಾಸಿ ಪ್ರಥಮತೆಯನ್ನು ಕೊಡಬೇಕು? 6:33, ಮತ್ತಾಯ 6:33, ಮತ್ತಾಯ 6:33. ಏನಂತೆ? ನೀವು ಅದಕ್ಕೆ ಅಲ್ಲಿ ಹೇಳಿರಲ್ಲ, ಅದು ಪ್ರಾಮುಖ್ಯವಾದ ಸಂಗತಿ. ಏನದು? ಮೊದಲು, ಫಸ್ಟ್ ಥಿಂಗ್ ಇನ್ ಯುವರ್ ಲೈಫ್. ದಟ್ ಶೋಸ್ ದ ಪ್ರಿಯಾರಿಟಿ ಇನ್ ಯುವರ್ ಲೈಫ್. ಫಸ್ಟ್ ಥಿಂಗ್ಸ್, ಮೊದಲನೇ ಕಾರ್ಯ ಮಾಡಬೇಕಾದದ್ದು, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ, ಅಲ್ವೇ? ನಾವು ಅದನ್ನು ಉಲ್ಟಾ ಓದ್ತೀವಿ. ಉಲ್ಟಾ ಆಗಿದೆ ನಮ್ಮ ಜೀವಿತದಲ್ಲಿ. ಮೊದಲೇನು ಎಲ್ಲ ಸರಿ ಹೋಗ್ಬಿಡ್ಬೇಕು, ನಮ್ಮ ಜೀವಿತ ಸಿಗೋದೆಲ್ಲ ಸಿಗೋದೆಲ್ಲ ಸಿಕ್ಬಿಡ್ಬೇಕು, ಎಲ್ಲ ನಮ್ಮ ಜೀವಿತ ಕಂಫರ್ಟಬಲ್ ಆಗಿಬಿಡ್ಬೇಕು, ಆಮೇಲೆ ನೋಡೋಣ ದೇವರ ಕಾರ್ಯ ಮಾಡೋದಕ್ಕಲ್ಲ. ಅದಲ್ಲ, ದೇವರಿಗೋಸ್ಕರವಾಗಿ ಜೀವಿಸುವಂಥದ್ದು ಎಂಬುದಾಗಿ ಹೇಳುವಾಗ ಅದು ಇಟ್ಸ್ ಎ ಸ್ಯಾಕ್ರಿಫಿಷಿಯಲ್ ಲೈಫ್. ಅಂದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ನಾವು ಅದಕ್ಕೆ ಕರ್ತನಿಗೋಸ್ಕರವಾಗಿ ಒಪ್ಪಿಸಿಕೊಡುವಂಥದ್ದು, ಪ್ರಾಯಶ್ಚಿತ್ತವಾದಂಥ ಒಂದು ಜೀವಿತ ನೋಡ್ರಿ ನಮ್ಮದು ಅದು ಆಗಬೇಕೆಂಬುವಂಥದ್ದನ್ನು ವಾಕ್ಯ ನಮಗೆ ಬೋಧಿಸುವಂಥದ್ದು ಅದು ಆಗಿರ್ತದೆ. ಲೂಕ 6:42, ಲೂಕ 6:42 ಅದೇ ಅಲ್ಲಿ ಹೇಳಲ್ಪಟ್ಟಿದೆ ನೋಡಿ, ಅದೇ ಥರ. ಏನಂತೆ ನೋಡ್ರಿ, ಮೊದಲು ಅಲ್ಲೂ ಕೂಡ ಬಂದಿದೆ ಅದು. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಆದ್ಯತೆ, ಪ್ರಥಮತೆಯನ್ನು ಯಾವ ವಿಷಯ ಕೊಡಬೇಕು ವಿಶ್ವಾಸಿ? ನೋಡಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಪ್ರೀತಿ ಮಾಡೋದಿಲ್ಲ, ಇವರು ಆ ರೀತಿ ಮಾತಾಡ್ತಾರೆ, ಈ ರೀತಿ ಮಾತಾಡ್ತಾರೆ. ಈ ರೀತಿಯ ಎಲ್ಲ ರೀತಿಯ ಒಂದು ರೀತಿಯ ಮನಸ್ಸಿನಲ್ಲಿ ಕಸಿವಿಸಿಯನ್ನು ಇಟ್ಟುಕೊಂಡು ಅದು ಅನೇಕ ಸಾರಿ ಅದು ಹೊರಗೂ ಕೂಡ ಅದು ಬರುವಂಥದ್ದು ಅದು ಆಗಿರುತ್ತದೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನೀನು ಮೊದಲು ಮಾಡಬೇಕಾದಂಥ ಕಾರ್ಯ ಏನು? ನಿನ್ನ ಕಣ್ಣಿನಲ್ಲಿರುವ ತೊಲೆ. ಏನದು ತೊಲೆ ಅಂದರೆ? ತೊಲೆ ಅಂದರೆ ಒಂದು ದೊಡ್ಡ ರೀಪಿಸ್ ಪಟ್ಟಿ ಅಂತ ತಿಳ್ಕೊಗ್ಲಿ, ಅಲ್ವೇ? ದಿಮ್ಮಿ ಅಂದರೆ ಅದು ತುಂಬ ದೊಡ್ಡದು.
ಕಣ್ಣಿನೊಳಗೆ ಒಂದು ತೊಲೆ ಅಂತ ಹೇಳಲ್ಪಟ್ಟಿದೆ ದೇವರ ವಾಕ್ಯ. ಅಂದರೆ ಅಷ್ಟೆಲ್ಲ ನಿಮ್ಮ ಕಣ್ಣಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರೋದು, ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕಾಮೆಂಟ್ ಮಾಡೋದು. ಮೊದಲು ಅದನ್ನು ಬಿಡಬೇಕು. ಯಾವಾಗ? 2022. 2022ಕ್ಕೆ ನಾವು ಬಿಡಬೇಕಾದ ಸಂಗತಿಗಳು ಯಾವುದು, ಪಡ್ಕೊಳ್ಳಬೇಕಾದಂಥ ಸಂಗತಿ ಯಾವುದು, ಇದನ್ನು ನಮ್ಮ ಜೀವಿತದಲ್ಲಿ ಕರ್ತನು ಈ ಸಂಜೆಯಲ್ಲಿ ದೇವರಾತ್ಮನ ಮುಖಾಂತರವಾಗಿ ಆತನು ಮಾತನಾಡುವಂಥವನು ಆಗಿದ್ದಾನೆ. ಬಿಟ್ಟು ಬಿಡ್ರಿ. ಒಂದು ವೇಳೆ ನಮ್ಮ ಹೃದಯದಲ್ಲಿ ಇಂತಹ ಸಂಗತಿಗಳು ಇನ್ನೂ ಕೂತಿದ್ದು ಸಹೋದರನನ್ನು ದ್ವೇಷಿಸ್ತಾ ಇದ್ದರೆ, ಸಹೋದರಿಯನ್ನು ದ್ವೇಷಿಸ್ತಾ ಇದ್ದರೆ, ಈ ರೀತಿಯ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇವುಗಳನ್ನೇ ಸಾಧಿಸಿಕೊಂಡು ಹೋಗ್ತಾ ಇದ್ದರೆ, ಈ ರಾತ್ರಿ ಅವುಗಳನ್ನು ನಾವು ಬಿಟ್ಟು ಬಿಡಬೇಕು ಅಲ್ವೇ? ಮೊದಲು ನಿನ್ನ ಕಣ್ಣಿನಲ್ಲಿ ಇರ್ತಕ್ಕಂಥ ತೊಲೆಯನ್ನು ತೆಗೆದುಹಾಕು. ಆಮೇಲೆ ಸಹೋದರನೋ ಸಹೋದರಿಯರೋ ಅವರ ಕಣ್ಣಿನಲ್ಲಿರುವ ಒಂದು ಚಿಕ್ಕ ರವೆ ಅದನ್ನು ನೀನು ಹೇಳಲಿಕ್ಕೆ ನಿನಗೆ ಸಾಧ್ಯ ಆಗ್ಬೋದು ಅಲ್ವೇ? ಆದ್ದರಿಂದ ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಮೊದಲು ಮಾಡ್ತಕ್ಕಂಥ ಸಂಗತಿ ಪ್ರಿಯಾರಿಟಿ ಇನ್ ಯುವರ್ ಲೈಫ್ ಎಂಬುದಾಗಿ ಅದನ್ನು ಮತ್ತಾಯ 7:5 ಕೂಡ ನಾವು ಓದ್ತೀವಿ. ಮಾರ್ಕ 12:30-31. ಮಾರ್ಕ 12:30-31. ಏನದ ಮೊದಲನೇ ಆಜ್ಞೆ? ದ ಪ್ರಿಯಾರಿಟಿ ಇನ್ ಯುವರ್ ಲೈಫ್. ಮೊದಲನೇ ಪ್ರಥಮತೆ ಆದಂಥ ಸಂಗತಿ ಏನು? ನಿನ್ನ ಕರ್ತನ ದೇವರನ್ನು ನೀನೇನು ಮಾಡಬೇಕಂತೆ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಕರ್ತನನ್ನು ನೀನು ಪ್ರೀತಿ ಮಾಡಬೇಕು. 2022ರಲ್ಲಿ ಏನಾಯಿತು? ಹೌದು, ಎಷ್ಟೋ ಸಂಗತಿಗಳು ನಾನು ಇದನ್ನು ಮಾಡಲಿಲ್ಲ, ನಾನು ಕರ್ತನನ್ನು ಪ್ರೀತಿ ಮಾಡಲಿಲ್ಲ, ನಾನು ಹೆಚ್ಚಾಗಿ ಕರ್ತನಿಗಾಗಿ ಜೀವಿಸ್ಲಿಕ್ಕೆ ಆಗಲಿಲ್ಲ. ಏನದು ಕರ್ತನನ್ನು ಪ್ರೀತಿ ಮಾಡುವಂಥದ್ದು? ಕರ್ತನನ್ನು ನಾವು ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಅಂದರೆ ಅದು ಆರಾಧನೆಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ ಅಲ್ವೇ? ಎಷ್ಟು ಸಮಯವನ್ನು ನಾವು ಕೊಟ್ಟಿದ್ದೇವೆ ಕರ್ತನಿಗೆ? ಸುಮಾರು ಒಂದು 52 ವಾರಗಳು ನಮಗೆ ಸಿಕ್ತು 2021ರಲ್ಲಿ ಅಲ್ವಾ? 2021ರಲ್ಲಿ ಸುಮಾರು 52 ಭಾನುವಾರಗಳು ಸಿಕ್ತು. ಒಂದು ವೇಳೆ ನಾನು ಈಗ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ. ಅನೇಕರು ಯವನಸ್ಥರು ಅನೇಕರು ದೊಡ್ಡವರು ಅನೇಕರು ನೀವು ಕರ್ತನ ದಿನದಲ್ಲಿ ನಿಮಗೆ ಕೊಟ್ಟಂಥ ಆ ಸಮಯವನ್ನು ಉಪಯೋಗಿಸಿಕೊಂಡು ಆರಾಧನೆಯಲ್ಲಿ ನೀವು ಪಾಲ್ಗೊಂಡು ಕರ್ತನನ್ನು ಸ್ತುತಿಸಿದಿರಿ, ಕೊಂಡಾಡಿದಿರಿ. ಅದು ದೇವರ ಆಶೀರ್ವಾದವಾಗಿರ್ತದೆ, ನಿಮಗೆ ಆಶೀರ್ವಾದ. ಆದರೆ ನಮ್ಮಲ್ಲಿ ಇನ್ನೂ ಕೆಲವರಿದ್ದಾರಾ? 52 ವಾರಗಳಲ್ಲಿ ಈ ವರ್ಷದ ಪೂರ್ಣಗೊಂಡಂಥ ಆ ವರ್ಷದಲ್ಲಿ ಒಂದು ಸಾರಿಯೂ ನೀನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸದೆ ಇದ್ದಂಥ ಸ್ಥಿತಿ ನಿನ್ನ ಜೀವಿತದಲ್ಲಿ ಉಂಟಾ? ಇದ್ದಾರಾ ಇಂಥವರು ನಮ್ಮ ಸಭೆಯಲ್ಲಿ? ಇದ್ದಾರೆ ಇಲ್ವಾ? ಅನೇಕರು ತಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಲ್ಲ 21ರಲ್ಲಿ. ಹೇಗೆ ನೀನು ಕರ್ತನನ್ನು ಪ್ರೀತಿ ಮಾಡ್ತಿ? ನಿನ್ನ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿ ಮಾಡಬೇಕು. ಎಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿ? ಹೇಗೆ ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿ? ಸಭೆಗೆ ಬರುವಾಗ, ಆರಾಧನೆಗೆ ಬರುವಾಗ ಕರ್ತನಿಗೆ ತೋರಿಸಬೇಕಾದಂಥ ಗೌರವ, ಸನ್ಮಾನ, ಪ್ರೀತಿ ಇವುಗಳನ್ನು ನೀನು ವ್ಯಕ್ತಪಡಿಸುವಂಥವನು ನೀನಾಗಿದೆ. ಆದ್ದರಿಂದ ಏನು ಮಾಡಬೇಕು? ಮೊದಲು ಕರ್ತನನ್ನು ಪ್ರೀತಿ ಮಾಡು. ಮೊದಲು ಪೂರ್ಣ ಬುದ್ಧಿಯಿಂದಲೂ ಪ್ರಾಣದಿಂದಲೂ ಕರ್ತನನ್ನು ನೀನು ಪ್ರೀತಿ ಮಾಡಬೇಕು. ಇದನ್ನು ನಾವು 2022ರಲ್ಲಿ ನಾವು ಮಾಡಲಿಕ್ಕೆ ಹೋಗಬೇಕು. ದೇವರು ನಮ್ಮನ್ನು ಅದರಂತೆ ನಡೆಸಲಿ. 13:10 ಮಾರ್ಕ 13:10. ಮಾರ್ಕ 13:10. ಏನಂತೆ? ಮೊದಲು. ನಾನು ಯಾಕೆ ಹೇಳ್ತಿದ್ದೀನಿ? ಪ್ರಥಮತೆಯ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ಯಾರು ಜವಾಬ್ದಾರಿ ಅದಕ್ಕೆ? ದೇವದೂತರಲ್ಲ, ಬೇರೆ ಯಾರೂ ಅಲ್ಲ, ವಿಶ್ವಾಸಿ. ನಿನ್ನ ಕೈಗೆ ಕೊಟ್ಟಿದ್ದಾನೆ ದೇವರು. ನಿನ್ನ ಕೈಗೆ ಆ ಸುವಾರ್ತೆಯನ್ನು ದೇವರು ಕೊಟ್ಟಿದ್ದಾನೆ. ಯಾಕೆ? ನಿನ್ನನ್ನು ಆರಿಸಿಕೊಂಡಿದ್ದಾನೆ.
ನಿನ್ನನ್ನು ಕರೆದಿದ್ದಾನೆ. ನಿನ್ನಲ್ಲಿ ಸಕಲ ಆತ್ಮೀಯ ವರಗಳನ್ನು, ಆತ್ಮೀಕ ಆಶೀರ್ವಾದಗಳನ್ನು ದೇವರು ತುಂಬಿದ್ದಾನೆ ಅಲ್ವೇ? ಪವಿತ್ರಾತ್ಮನನ್ನು ನಿನಗೆ ಕೊಟ್ಟಿದ್ದಾನೆ ದೇವರು. ದೇವರು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಮೊದಲು ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ಅದರ ಅರ್ಥ ಏನು? ನಾನಿರ್ತಕ್ಕಂಥ ಪರಿಸರ, ನಾನಿರ್ತಕ್ಕಂಥ ಕ್ಷೇತ್ರ, ನಾನಿರ್ತಕ್ಕಂಥ ಜಾಗ, ಇವುಗಳಲ್ಲಿ ನಾನು ಒಂದು ಇಂಪ್ಯಾಕ್ಟ್ ಆಗಿ ಜೀವಿಸಬೇಕು, ಕ್ರಿಸ್ತನನ್ನು ಪ್ರಕಟಿಸಬೇಕು, ಕ್ರಿಸ್ತನ ಬೆಳಕನ್ನು ಇತರರಿಗೆ ನಾವು ಚೆಲ್ಲಬೇಕು ಎಂಬತಕ್ಕಂಥ ನೋಡ್ರಿ, ಈ ಮೊದಲ ಸಂಗತಿಯನ್ನು ನಾವು ತಿಳ್ಕೊಳ್ಳುವಂಥವರು ನಾವು ಆಗಿರುತ್ತೇವೆ. ಆಮೇಲೆ ಲೂಕ 14:28-30. ಲೂಕ 14. ಅದೇ ಪರಿಸ್ಥಿತಿ ನಮಗುಂಟಾಗಿದೆ ಈಗ. ಏನು ಹೇಳ್ತದೆ ದೇವರ ವಾಕ್ಯ? ಒಬ್ಬನು ಬುರುಜನ್ನು ಕಟ್ಟುವಂಥವನು, ಮನೆಯನ್ನು ಕಟ್ಟುವಂಥವನು, ಅದಕ್ಕೆ ಸರಿಯಾದಂಥ ಪ್ಲ್ಯಾನನ್ನು ಮಾಡ್ತಾನವನು. ಏನು ಫೈನಾನ್ಷಿಯಲ್ ಪ್ಲ್ಯಾನು, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳೇನು, ಏನೇನು ಬೇಕು ನನಗೆ, ಎಲ್ಲ ರೀತಿಯಲ್ಲಿ ಅವನು ಸಾಮಗ್ರಿಗಳನ್ನು ಒದಗಿಸಿಕೊಂಡು ನೋಡ್ರಿ ಅವನನ್ನು ಮನೆಯನ್ನು ಕಟ್ಟಿ ಅದನ್ನು ಏನು ಮಾಡಬೇಕು? ಅವನು ಪೂರೈಸಬೇಕು. ಅದೇ ಕರ್ತನ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಏನೋ ನಾನು ರಕ್ಷಣೆಯನ್ನು ಹೊಂದಿಬಿಟ್ಟೆ, ನಾನು ಹಾಗೆ ವೇಗಾಗಿ ನನ್ನ ಜೀವಿತ ನಡೆಯುತ್ತಾ ಇದೆ, ಅಲ್ಲ, ಆ ರೀತಿ ಅಲ್ಲ. ಒಂದು ಪ್ಲ್ಯಾನ್ಡ್ ಲೈಫ್ ಇನ್ ಯುವರ್ ಲೈಫ್ ಅಂದರೆ ಒಂದು ಯೋಜನೆಯ ಜೀವಿತ. ಕರ್ತನಿಗಾಗಿ ನಿನ್ನ ಜೀವಿತ ಅದು ಸರಿಯಾದಂಥ ಯೋಜನೆ ಅಡಿಯಲ್ಲಿ ಅದು ಹೋಗುತ್ತಾ ಇದೆಯಾ? ಎಲ್ಲ ರೀತಿಯಲ್ಲಿ ನೀನು ಸಿದ್ಧಪಡಿಸಿಕೊಂಡಿದ್ದೀಯಾ ನಿನ್ನ ಜೀವಿತವನ್ನು? ಪ್ರಿಯಾರಿಟಿಯನ್ನು ನಿನ್ನ ಜೀವಿತದಲ್ಲಿ ಕೊಟ್ಟಿದೆಯಾ? ಈ 2022ರಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು. ಯಾವ ವಿಷಯಗಳಲ್ಲಿ ಬಿಡಬೇಕು ಅದನ್ನು ಬಿಡಬೇಕು. ಯಾವ ವಿಷಯಗಳಲ್ಲಿ ನಾವು ಹಿಂಜರಿದಿದ್ದೇವೋ ಆ ವಿಷಯಗಳಲ್ಲಿ ನಾವು ಮುಂದೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಏನೇನು ಪ್ಲ್ಯಾನ್ ಹಾಕಬೇಕು ನಾವು? ಆತ್ಮೀಕವಾದಂಥ ಪ್ಲ್ಯಾನ್ಗಳು ಏನೇನು? ಸಭೆಗೆ ಕ್ರಮವಾಗಿ ಬರಬೇಕು, ಆರಾಧನೆ ಕ್ರಮವಾಗಿ ಬರಬೇಕು, ಯವನಸ್ಥರ ಕೂಟಕ್ಕೆ ಬರಬೇಕು, ಪ್ರಾರ್ಥನಾ ಕೂಟಕ್ಕೆ ಬರಬೇಕು, ಸುವಾರ್ಥ ಸೇವೆಯಲ್ಲಿ ಇರುವಾಗ ಸುವಾರ್ಥ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಹಿರಿಯರು, ಡೀಕನ್ಸ್ಗಳು ಅವರು ಇಲ್ಲಿ ಹಾಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬನ್ರಿ ಎಂಬುದಾಗಿ ಕರೆದಾಗ ಕರ್ತನಿಗೋಸ್ಕರವಾಗಿ ಹಾಡಲಿಕ್ಕೆ ಅದು ಕೂಡ ಒಂದು ಆರಾಧನೆಯಾಗಿರ್ತದೆ. ಬನ್ರಿ ಎಂಬುದಾಗಿ ಕರೆದಾಗ ಅದಕ್ಕೆ ನೆಗ್ಲೆಕ್ಟ್. ಅನೇಕರು ಬರುವುದಿಲ್ಲ, ಅನೇಕರು ಅದಕ್ಕೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಅನೇಕ ವರ್ಷಗಳಿಂದ ನಾವು ಇದನ್ನು ನೋಡ್ತಾ ಇದ್ದೇವೆ. ಪ್ರಿಯ ಯವನಸ್ಥರೇ, ಎಲ್ಲಿದ್ದೀರಿ? ವೇರ್ ಆರ್ ಯು? ಎಲ್ಲಿದೆ ನಿಮ್ಮ ಆದ್ಯತೆ, ನಿಮ್ಮ ಪ್ರಿಯಾರಿಟಿ? ಅದು ಎಲ್ಲಿದೆ? ಯೋಚನೆ ಮಾಡಿಕೊಳ್ಳ್ರಿ. ಸರಿಯಾದಂಥ ಯೋಜನೆಯುಳ್ಳ ನಿಮ್ಮ ಆತ್ಮೀಕ ಜೀವಿತ ಅದು ಇಲ್ಲದೆ ಹೋದರೆ ನೋಡ್ರಿ, ಅದರಿಂದ ಯಾವ ಪ್ರಯೋಜನ ಉಂಟಾಗ್ತಿಲ್ಲ. ಏನಾಗ್ತದೆ? ಅವನ 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 ಈಗ ಓದಿದಂಥ ಭಾಗದಲ್ಲಿ ಹಿನ್ನಡೆ, ಅವನ ಜೀವ ಅನೇಕರು ನೋಡಿ ಹಾಸ್ಯ ಮಾಡ್ತಕ್ಕಂಥ ಸ್ಥಿತಿ. ಇವನೇನಪ್ಪ 20 ವರ್ಷದಿಂದ ರಕ್ಷಣೆಯನ್ನು ಹೊಂದ, ಇವತ್ತು ನೋಡಿದ್ರೆ ಇನ್ನೂ ಹಂಗೇ ಇದ್ದಾನೆ ಅವನು. ಏನು ಅವನ ಜೀವಿತದಲ್ಲಿ ಬದಲಾವಣೆ ಇಲ್ಲ, ಅವನ ಜೀವಿತದಲ್ಲಿ ಒಂದು ಹೊಸ ಹುರುಪಿಲ್ಲ, ಅವನ ಜೀವಿತದಲ್ಲಿ ಕರ್ತನಿಗಾಗಿ ಹೆಚ್ಚಾಗಿ ಅವನು ಪ್ರಗತಿಯನ್ನು ಹೊಂದುವಂಥ ಸ್ಥಿತಿ ಅವನಲ್ಲಿ ಇಲ್ಲ ಎಂಬುವಂಥದ್ದನ್ನು ಅನೇಕರು ನೋಡಿ ಅದನ್ನು ಅವರು ಗುರುತಿಸಿ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯಲ್ಲಿ ನಾವು ಆಗಬಾರ್ದು. ನಮ್ಮ ಜೀವಿತದಲ್ಲಿ ಕರ್ತನಿಗೆ ಮೊದಲ ಆದ್ಯತೆಯನ್ನು ನಾವು ಕೊಡುವಂಥದ್ದು ಅವಶ್ಯಕ ಆಗಿರುತ್ತದೆ ಎಂಬುದು. ಮಾರ್ಕ 16:9. ಮಾರ್ಕ 16:9. ಯಾರಿಗೆ ಕಾಣಿಸ್ಕೊಂಡ? ಮೊದಲು ಮಗ್ದಲದ ಮರಿಯಳಿಗೆ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಆತನು ಕಾಣಿಸಿಕೊಂಡನು. ಯಾರು ಇವಳು? ಎಷ್ಟೋ ದೆವ್ವಗಳು, 7 ದೆವ್ವಗಳನ್ನು, ಅವಳಲ್ಲಿದ್ದಂಥ 7 ದೆವ್ವಗಳನ್ನು ಕರ್ತನು ಬಿಡಿಸಿದ್ದನು. ಅವಳು ಬಹಳ ಅದ್ಭುತವಾದ ಒಬ್ಬ ಕರ್ತನ ಹಿಂಬಾಲಕಳು ಅವಳಾಗಿದ್ದಳು. ಒಬ್ಬ ವಿಶ್ವಾಸಿ ಅವಳಾಗಿದ್ದಳು. ಯಾವಾಗಲೂ ಕರ್ತನ ಜೊತೆಗೆ ಪರಿಸರದಲ್ಲಿ ಅವಳು ಜೀವಿಸುತ್ತಾ ಇದ್ಲು. ತನ್ನ ಆತ್ಮೀಕ ಜೀವಿತದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಅವಳು ಹೊಂದಲಾ ಇದ್ಲು. ಅವಳೇ ನೋಡಿ, ಯಾರು ನೋಡ್ರಿ, ಅವಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಸಮಾಧಿಗೆ ಮೊದಲು ಬಂದವಳು ಅವಳೇ.
ಅಲ್ಲಿ ಅವಳು ಕರ್ತನಿಗೋಸ್ಕರವಾಗಿ ಕಾಯುತ್ತಾ ಇದ್ಲು. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ, ಅವಳು ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮಳಿ ಮೊದಲು ಕಾಣಿಸಿಕೊಂಡನು. ಯಾಕೆ ಬೇರೆಯವರು ಇರಲಿಲ್ವಾ? ಪೇತ್ರ, ಯೋಹಾನ ಅವರು ಎಲ್ಲ ಇರಲಿಲ್ವಾ? ನೋಡ್ರಿ, ಮಗ್ದಲದ ಮರಿಗಳ ಒಂದು ಪ್ರಿಯಾರಿಟಿ ಯಾವ ರೀತಿ ಇತ್ತು. ಪ್ರಿಯರೇ, ನಾವು ಯಾವ ರೀತಿ ಇದ್ದೇವೆ? ಕರ್ತನನ್ನು ನಾವು ಆತನ ಆಲಯದಲ್ಲಿ ನಾವು ಕಾಣಲಿಕ್ಕೆ ಪ್ರಥಮವಾಗಿ ಬರ್ತೀವ? ಮೊದಲು ನಾವು ಕಾಣಿಸ್ಕೊಳ್ತೇವ? ಮೊದಲು ಬರ್ತೇವ ನಮ್ಮ ಜೀವಿತದಲ್ಲಿ? ಕೆಲವರು ಯಾವಾಗಲೂ ಎಷ್ಟೋ ಹೊತ್ತಾದ ಮೇಲೆ ಬಂದು ಹಿಂದೆ ಕೂತ್ಬಿಟ್ಟು ಹಾಗೆ ಹೊರಟು ಹೋಗೋದು. ಅನೇಕರು ದೇವರ ವಾಕ್ಯವನ್ನು ಕೇಳದೆ ಹಾಗೆ ಹೊರಟು ಹೋಗ್ತಕ್ಕಂಥದ್ದು. ಬಹಳ ಅಸಡ್ಡೆ ಜೀವಿತ ನಮ್ಮ ಜೀವಿತದಲ್ಲಿ ಉಂಟು. ನಾನು ಯಾಕಿದೆ ನಿಮ್ಮ ಡಿಸ್ಕರೇಜ್ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ. 2021ನೇ ಇಸವಿಯಲ್ಲಿ ಎಷ್ಟು ಪ್ರಥಮತೆಯನ್ನು, ಆದ್ಯತೆಯನ್ನು ನಿನ್ನ ಜೀವಿತದಲ್ಲಿ ನಾವು ಕರ್ತನಿಗೆ ಕೊಟ್ಟಿದ್ದೇವೆ ಎಂಬುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಈ ಮನವರಿಕೆ ಉಂಟಾಗಿ 2022ಕ್ಕೆ ನಾವು ಕಾಲಿಡುವಾಗ ನೋಡ್ರಿ, ಈ ಪ್ರಥಮತೆ ನಮ್ಮ ಜೀವಿತದಲ್ಲಿ ಬರಬೇಕಾದದ್ದು, ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. 2 ತಿಮೋಥಿ 1:5. ನೋಡ್ರಿ, ಅದನ್ನ ನಾವು ಇಂಗ್ಲಿಷಲ್ಲಿ ನೀವು ಓದುವುದಾದರೆ ವಿಚ್ ಡ್ವೆಲ್ಟ್ ಫಸ್ಟ್ ಇನ್ ಯುವರ್ ಗ್ರ್ಯಾಂಡ್ ಮದರ್ ಲೂಯಿಸ್ ಆ್ಯಂಡ್ ಯುವರ್ ಮದರ್ ಯೂನಿಸ್ ಎಂಬುದಾಗಿ. ಅಲ್ಲಿ ಕನ್ನಡದಲ್ಲಿ ಮೊದಲು ಎಂಬತಕ್ಕಂಥ ಪದ ಬಿಟ್ಟೋಗಿದೆ. ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಓದ್ರಿ ನೀವು, ಅಲ್ಲಿದೆ ಏನಂತ, ವಿಚ್ ಡ್ವೆಲ್ಟ್ ಫಸ್ಟ್ ಇನ್ ಯುವರ್ ಗ್ರ್ಯಾಂಡ್ ಮದರ್ಸ್ ಲೂಯಿಸ್ ಆ್ಯಂಡ್ ಯುವರ್ ಮದರ್ ಯೂನಿಸ್. ಅಂದರೆ ಏನು ಅರ್ಥ? ನೋಡ್ರಿ, ಆ ತಿಮೋಥೆಯನು ಅವರ ಕುಟುಂಬದಲ್ಲಿ ಹುಟ್ಟಿ ಅವರ ಅಜ್ಜಿ ಮತ್ತು ಅವರ ತಾಯಿ ಅವರ ಪ್ರಥಮತೆ, ಅವರು ಮಾಡ್ತಿದ್ದಂಥ ಮೊದಲನೇ ಕಾರ್ಯ ಕರ್ತನಿಗಾಗಿ ಜೀವಿಸುವಂಥ ಜೀವಿತ, ಅದು ಯಾರಲ್ಲಿ ಟ್ರಾನ್ಸ್ಫರ್ ಆಯಿತು? ತಿಮೋಥೆಯಲ್ಲಿ ಅದು ಟ್ರಾನ್ಸ್ಫರ್ ಆಯಿತು. ತಿಮೋಥಿನಲ್ಲಿ ಅದು ಪಡ್ಕೊಂಡ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ನಿನ್ನಲ್ಲಿ ಅಜ್ಜಿಯಲ್ಲಿ ನಿನ್ನ ತಾಯಿಯಲ್ಲಿ ಇದ್ದಂಥ ಆ ಜೀವಿತ ನಿನ್ನಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಅದು ಹೇಳಿ ಅಲ್ವೇ? ನಾವು ಎಲ್ಡರ್ ಮಕ್ಕಳಾಗಿರ್ಬೋದು, ಅಥವಾ ಡೀಕನ್ಸ್ ಮಕ್ಕಳಾಗಿರ್ಬೋದು, ಅಥವಾ ಇನ್ನೂ ಸಭಾ ಸೇವಕರ ಮಕ್ಕಳಾಗಿರ್ಬೋದು, ಸಭೆಯಲ್ಲಿ ಪ್ರಾಮುಖ್ಯವಾದಂಥ ಸೇವಕರ ಮಕ್ಕಳಾಗಿರ್ಬೋದು, ಅಥವಾ ಒಳ್ಳೆಯ ಭಕ್ತಿಯುಳ್ಳ ಕುಟುಂಬಕ್ಕೆ ನೀವು ಸೇರಿದ ತಂದೆ ತಾಯಿಗಳ ಮಕ್ಕಳಾಗಿರ್ಬೋದು. ತಂದೆ ತಾಯಿಗಳನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ? ತಂದೆ ತಾಯಿಗಳ ಆ ಆತ್ಮಿಕ ಜೀವಿತವನ್ನು ನೀವು ಅನುಸರಿಸ್ತಾ ಇದ್ದೀರಾ? ಇದು ನಮ್ಮ ಜೀವಿತದಲ್ಲಿ ಕರ್ತನು ಕೊಡ್ತಕ್ಕಂಥ ಒಂದು ಚಾಲೆಂಜ್. ತಿಮೋಥೆಯನಿಗೆ ನೋಡ್ರಿ, ಆತನು ಅಜ್ಜಿ ಮತ್ತು ಆತನ ತಾಯಿ ಅಲ್ಲಿದ್ದಂಥ ಆತ್ಮೀಕ ಜೀವಿತ ಅದು ನೋಡ್ರಿ, ಅವನಲ್ಲಿ ನೆಲೆಗೊಂಡಿತ್ತು. ಅವನಲ್ಲಿ ಅದು ಟ್ರಾನ್ಸ್ಫರ್ ಅದು ಆಗಿತ್ತು. ನಿನ್ನ ಜೀವಿತದಲ್ಲಿ ಈ ಮಾರ್ಪಾಡು ಅದು ಬರಬೇಕು. ಜನರು ನೋಡಿ, ಇವರು ಇಂಥವ್ರ ಮಗ, ಇಂಥವರ ಮಗಳು, ಇಂಥವರ ಸೇವಕರ ಮಕ್ಕಳು, ಇವರು ಈ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಅಯೋಗ್ಯವಾದ ಸಾಕ್ಷಿಯನ್ನು ಕೊಡುವಂಥ ಸ್ಥಿತಿಗೆ ಯವನಸ್ಥೆಯರು ಬರಬಾರದು. ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ನಾವು ಸರಿಪಡಿಸಿಕೊಂಡು ಹೋಗುವಂಥದ್ದು ಅವಶ್ಯಕ ಆಗಿರ್ತದೆ. ನನಗೆ ಸಮಯ ಮುಗಿದೋಯ್ತು. 2ನೇದು ಪ್ರಗತಿ ಏನದು? ವಿಶ್ವಾಸಿ ಜೀವಿತದಲ್ಲಿ ಉಂಟಾಗಬೇಕಾದಂಥ ಒಂದು ಪ್ರೋಗ್ರೆಸ್ ಕುರಿತಾಗಿ ನಾವು ಅನೇಕ ವಾಕ್ಯಗಳಲ್ಲಿ ನಾವು ವಿಶ್ವಾಸಿ ವೃದ್ಧಿಯಾಗಬೇಕು, ವಿಶ್ವಾಸಿಯು ಫಲ ಬಿಡಬೇಕು ಏನಂತ ಹೇಳ್ತೇವೆ ನಾವು ಓದುವಾಗ. ಕೀರ್ತನೆ 1ನೇ ಅಧ್ಯಾಯ 2-3ನೇ ವಚನ ಗೊತ್ತಲ್ಲ ನಮಗೆ? ಓದಿ. ನೋಡ್ರಿ, ಇದೇ ಪ್ರೋಗ್ರೆಸ್. ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಮಯ ಇಲ್ಲ, ನನ್ನ ಸಮಯ ಮುಗಿಯುತ್ತಾ ಬಂತು. ಆದ್ದರಿಂದ ಅದನ್ನು ನೀವು ಯೋಚನೆ ಮಾಡಿರಿ. ವಿಶ್ವಾಸಿ ವೃದ್ಧಿಯಾಗಬೇಕು,
ಆತನು ಫಲ ಕೊಡಬೇಕು, ಅವನ ಜೀವಿತದಲ್ಲಿ ಸಫಲತೆಯನ್ನು ಅವನು ಕಾಣಬೇಕೆಂಬುವಂಥದ್ದನ್ನು ನಾವು ನೋಡ್ತೇವೆ. ಯೋಸೇಫನು ಆ ಗುಂಡಿಯೊಳಗೆ ಅಣ್ಣಂದಿರು ಅವನನ್ನು ಹಾಕಿ ಹೊರಟು ಹೋದ ಮೇಲೆ ದಾರಿ ಕಾಣದಂಥ ಜೀವಿತ ಅವನದಾಗಿತ್ತು. ಏನು ಗೊತ್ತಿಲ್ಲ, ಕತ್ತಲೆ ಅವನ ಜೀವಿತ ಆಗಿತ್ತು. ಆದರೆ ಯಾರಿದ್ದರು ಅವನ ಸಂಗಡ? ದೇವರು ಅವನ ಸಂಗಡ ಇದ್ದನು. ನೋಡ್ರಿ, ದೇವರಿಗೆ ಆದ್ಯತೆಯನ್ನು ಅವನು ಕೊಟ್ಟನು. ಅವನ ಮುಂದಿನ ಪ್ರೋಗ್ರೆಸ್, ಅವನ ಜೀವಿತದ ಅಭಿವೃದ್ಧಿ ಕರ್ತನ ಕೂಡ ಅವನು ಇರುವುದರಿಂದ ನೋಡ್ರಿ ಅವನ ಜೀವಿತದಲ್ಲಿ ಉಂಟಾಯಿತೆಂಬುವಂಥದ್ದನ್ನು ನಾವು ನೋಡ್ತೇವೆ. ಎಂಥ ಒಂದು ಸ್ಥಿತಿಯಲ್ಲಿದ್ದಂಥವನು ಉನ್ನತ ಸ್ಥಿತಿಗೆ ಬಂದ್ಬಿಟ್ಟ, ದೊಡ್ಡ ಅಧಿಕಾರಿಯಾಗುವಂಥ ಸ್ಥಿತಿಗೆ ಬಂದ. ನಿನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಕರ್ತನ ಕೈಗೆ ನಮ್ಮನ್ನು ಕೊಡುವಾಗ, ಆತನಿಗೆ ಆದ್ಯತೆಯನ್ನು ಕೊಡುವಾಗ ನಮ್ಮ ಜೀವಿತದಲ್ಲಿ ನೋಡ್ರಿ ಈ ಅಭಿವೃದ್ಧಿ, ಈ ಒಂದು ಪ್ರಗತಿ ಉಂಟಾಗಲಿಕ್ಕೆ ಉಂಟಾಗ್ತದೆ. ದಾನಿಯೇಲನ ಜೀವಿತದಲ್ಲಿಯೂ ಕೂಡ ಅದನ್ನು ನಾವು ವಾಕ್ಯದಲ್ಲಿ ಅನೇಕ ಎಕ್ಸಾಂಪಲ್ ಕೂಡ ಮುಖಾಂತರವಾಗಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಇರಲಿ. ಮೂರನೇದಾಗಿ ಪರ್ಫೆಕ್ಷನ್. ಏನದು? ಪರಿಪೂರ್ಣತೆ ವಿಶ್ವಾಸಿ ಜೀವಿತದಲ್ಲಿ ಬರಬೇಕು ಅಲ್ವಾ? ನಾವು ನಾವು 1 ಕೊರಿಂಥ ಎಲ್ಲಿ ಓದ್ತೀವಿ ಅದನ್ನು ನೋಡ್ರಿ. ಪೌಲನು ಅಲ್ಲಿ ಆ ಕೊರಿಂಥ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗೆ ಎಚ್ಚರಿಕೆಯನ್ನು ಅವನು ನೀಡ್ತಾ ಇದ್ದಾನೆ. 3ನೇ ಅಧ್ಯಾಯ ಓದಿ ಸಿಸ್ಟರ್, 1ನೇ ವಚನದಿಂದ. ಸಾಕು ಬಿಡಿ. ಇಬ್ರಿಯ 5 11ರಿಂದ. ಸಾಕು ಬಿಡಿ ಸಿಸ್ಟರ್. ಅಂದರೆ ನೋಡ್ರಿ, ವಿಶ್ವಾಸಿಯ ನೋಡ್ರಿ ನಾವು ನೋಡಿದ ಪ್ರಕಾರವಾಗಿ ಪ್ರಿಯಾರಿಟಿ, ಪ್ರೋಗ್ರೆಸ್ ಅಂಡ್ ಪರ್ಫೆಕ್ಷನ್. ಈ ಹಾದಿಯಲ್ಲಿ ವಿಶ್ವಾಸಿ ಹಂತ ಹಂತವಾಗಿ ಆ ಮಟ್ಟವನ್ನು ಮುಟ್ಟಬೇಕು. ಆದರೆ ಇಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವಾಗ ಆ ವಿಶ್ವಾಸಿಗಳ ಜೀವಿತ ಏನಾಗಿತ್ತಂದರೆ, ಪೌಲನು ಆ ವಾಕ್ಯದ ಸ್ಟ್ಯಾಂಡರ್ಡ್ ಆಗಿ ಜೊತೆಗೆ ಅವನು ಮಾತಾಡಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇನ್ನೂ ಅವರಿಗೆ ABCD ವಾಕ್ಯದ ABCDಯನ್ನು ಹೇಳುವಂಥ ಸ್ಥಿತಿಯೇ ಅವರ ಜೀವಿತದಲ್ಲಿತ್ತು. ಅಂದ್ರೇನು ABCD ಅಂದರೆ? ನೋಡಪ್ಪ, ಪಾಪ ಮಾಡಬಾರ್ದು, ಅಯೋಗ್ಯವಾಗಿ ಜೀವಿಸಬಾರ್ದು, ಈ ರೀತಿಯಲ್ಲಿ ನೀವು ಕೆಟ್ಟ ಸಹವಾಸವನ್ನು ಮಾಡಬಾರ್ದು. ಇದು ಬೇಸಿಕ್ ಸಂಗತಿಗಳು ಇವೆಲ್ಲ ವಿಶ್ವಾಸಿ. ಆದರೆ ಬೆಳವಣಿಗೆಯ ಜೀವಿತ ಅಂದರೆ ಏನು? ವಾಕ್ಯದಲ್ಲಿ ಬೆಳೆಯುವಂಥದ್ದು, ಪ್ರಾರ್ಥನೆಯಲ್ಲಿ ಬೆಳೆಯುವಂಥದ್ದು, ಸಭೆಯ ಆರಾಧನೆಯಲ್ಲಿ ಬೆಳೆಯುವಂಥದ್ದು, ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂಥದ್ದು, ಬೆಳೆಯುವಂಥದ್ದು, ಸಭೆಯ ಜೀವಿತದಲ್ಲಿ ನಿಮ್ಮ ಭುಜಗಳನ್ನು ಕೊಟ್ಟು ಭಾರವನ್ನು ಹೊರುವಂಥದ್ದು. ನೋಡ್ರಿ, ಇನ್ನೂ ಅನೇಕ ಸಂಗತಿಗಳು ಅಲ್ಲಿ ಅಡಗಿವೆ. ಆ ಒಂದು ಪರ್ಫೆಕ್ಷನ್ಗೆ ವಿಶ್ವಾಸಿ ಆತನು ಬರಬೇಕು ಎಂಬುವಂಥದ್ದನ್ನು ನೋಡ್ರಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇಷ್ಟೊತ್ತಿಗೆ ಏನಾಗಬೇಕಿತ್ತು? ನೀವು ಬೋಧಕರಾಗಬೇಕಿತ್ತು. ಏನು ಬೋಧಕರು? ಸುಮ್ಮನೆ ಅದು ಇದು ಏನೇನೋ ಮಾತಾಡೋದ ಅಲ್ಲ, ವಾಕ್ಯ ಬೋಧನೆ. ನೋಡ್ರಿ, ಅನೇಕ ನಮ್ಮ ಸಹೋದರಿಗೆ ವಾಕ್ಯ ಬೋಧನೆ ಮಾಡ್ತಾ ಇದ್ದಾರೆ. ಈ 2021ರಲ್ಲಿ ನಮ್ಮ ಬಹಳ ಆಶ್ಚರ್ಯವಾದ ಸಂಗತಿ ಅದು. ಅದರಿಂದ ಇರಲಿಲ್ಲ. ಅನೇಕ ಸಹೋದರರು ತಮ್ಮ ಬಾಯಿಗಳನ್ನೇ ಬಿಡ್ತಾ ಇರಲಿಲ್ಲ. ಆದರೆ ದೇವರು ನೋಡ್ರಿ ಅವರ ಕೂಡ ಮಾತನಾಡಿದನು, ಅನೇಕರ ಕೂಡ ಮಾತನಾಡಿದನು. 2021ರಲ್ಲಿ ಪ್ರಾರ್ಥನೆಯ ಕುರಿತಾಗಿ, ವಾಕ್ಯದ ಕುರಿತಾಗಿ ಅನೇಕರು ಧ್ಯಾನಿಸಿ ದೇವರ ವಾಕ್ಯವನ್ನು ಬೋಧಿಸುವಂತೆಯೂ, ಪ್ರಾರ್ಥನಾ ಕುರಿತಾಗಿ ಅನೇಕ ವಿಷಯಗಳನ್ನು ಮಾತನಾಡುವಂತೆಯೂ ದೇವರು ಅವರನ್ನು ಉಪಯೋಗಿಸಿದ. ಲೀಡಿಂಗ್ ಟು ದ ಪರ್ಫೆಕ್ಷನ್, ಪರಿಪೂರ್ಣತೆಗೆ ನಾವು ಮುಟ್ಟುವಂಥ ಒಂದು ಸ್ಥಿತಿಗೆ ವಿಶ್ವಾಸಿ ಬರಬೇಕು ಎಂಬುದಾಗಿ ನೋಡ್ರಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ನಾನು ಹಾಗೆ ಹೇಳಿಬಿಡ್ತೇನೆ,
ಯಾವ್ಯಾವ ವಿಷಯಗಳಲ್ಲಿ ನಾವು ಪರಿಪೂರ್ಣತೆ ಮುಟ್ಟಬೇಕು? ತಾಳ್ಮೆಯನ್ನು ಪಡ್ಕೊಳ್ಳುವುದರಲ್ಲಿ ವಿಶ್ವಾಸಿ ಆತನು ತಾಳ್ಮೆಯ ಸಿದ್ಧಿಗೆ ಬರುವುದರಲ್ಲಿ ಅವನು ಪ್ರಯತ್ನಿಸಬೇಕು. ಯಾಕೋಬ 1:4, ರೋಮ 5:3 ನಾವು ಅದನ್ನು ಓದ್ತೇವೆ. ಕರ್ತನನ್ನು ಪ್ರೀತಿ ಮಾಡುವುದರಲ್ಲಿ ಸಿದ್ಧಿಗೆ ಬರಬೇಕು. ಶುದ್ಧತೆಯನ್ನು ಅನುಸರಿಸುವುದರಲ್ಲಿ ವಿಶ್ವಾಸಿ ಸಿದ್ಧಿಗೆ ಬರಬೇಕು. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವುದರಲ್ಲಿ ವಿಶ್ವಾಸಿ ಸಿದ್ಧಿಗೆ ಬರಬೇಕು, ಪರಿಪೂರ್ಣತೆಯನ್ನು ಹೊಂದಬೇಕು. ಕರ್ತನಿಗೋಸ್ಕರವಾಗಿ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ವಿಶ್ವಾಸಿಯು ಆ ಪರಿಪೂರ್ಣತೆಗೆ ಬರಬೇಕು. ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ, ಆ ಒಂದು ಐಕ್ಯತೆಯಲ್ಲಿ ಜೀವಿಸುವಂಥ ಆ ಒಂದು ಸ್ಥಿತಿಗೆ ವಿಶ್ವಾಸಿ ಪರಿಪೂರ್ಣತೆಯನ್ನು ಹೊಂದಬೇಕು. ಕರ್ತನಿಂದ ಬಲವನ್ನು ಹೊಂದಿಕೊಳ್ಳುವುದರಲ್ಲಿ ವಿಶ್ವಾಸಿ ಪರಿಪೂರ್ಣತೆಯನ್ನು ಮುಟ್ಟಬೇಕು. ಇದರಿಂದಲೇ ಪೌಲನು ಏನು ಹೇಳ್ತಾನೆ? 2 ತಿಮೋತಿ ಓದ್ಬಿಡಿ ಸಿಸ್ಟರ್, ಅದನ್ನು 4ನೇ ಅಧ್ಯಾಯ 7-8. 2 ತಿಮೋತಿ 4ನೇ ಅಧ್ಯಾಯ 7-8. ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಸಿದಂಥ ಪೌಲನ ಆ ಒಂದು ಸಾಕ್ಷಿಯನ್ನು ನಾವಲ್ಲಿ ನೋಡ್ತೀವಿ. ನಾನು ಏನಂತೆ ಓದಿದ್ವಲ್ಲ ಬಿಗಿನಿಂಗಲ್ಲಿ, ಶ್ರೇಷ್ಠ ಹೋರಾಟವನ್ನು ನಾವು ಮಾಡಿದ್ದೇನೆ. ಇದು ಕ್ರಿಸ್ತಿಯ ಜೀವಿತ ಒಂದು ಹೋರಾಟವಾಗಿದೆ. ಯಾವುದಕ್ಕೆ? ಕರ್ತನಿಗೆ ಕೊಡುವಂಥ ಪ್ರಿಯಾರಿಟಿ, ಕರ್ತನಿಗೆ ಕೊಡುವಂಥ ಒಂದು ಪ್ರೋಗ್ರೆಸ್, ಕರ್ತನಿಗಾಗಿ ಜೀವಿಸುವಂಥ ಜೀವಿತದಲ್ಲಿ ನೀನು ಪರಿಪೂರ್ಣತೆಯನ್ನು, ಒಂದು ಪರ್ಫೆಕ್ಷನ್ ಹೊಂದುವುದರಲ್ಲಿ ಈ 2022ರಲ್ಲಿ ಈ 3 ಅಂಶಗಳನ್ನು ನಾವು ಪಡ್ಕೊಂಡವರಾಗಿ ಕರ್ತನಿಗಾಗಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.